ಇವರ ಒಂದು ಹಣದ ಒಳೆಯ ನಡೆಸ್ತಾರಲ್ಲ, ಅದು ನೋಡ್ ಜನ ಓಟ್ ಹಾಕ್ತಾರೆ. ಇದು ಪ್ರಶ್ನೆ. ಅವರು ಗ್ಯಾರಂಟಿ ಕೊಟ್ಟಿದ್ದೇವೆ ಅನ್ನೋದೇ ಒಂದು ವಿಷಯ ಹೇಳ್ತಾರೆ. ಯಾರಪ್ಪನ ಮನೆಯಿಂದ ಕೊಟ್ಟರು ಗ್ಯಾರಂಟಿ? ರಾಜ್ಯದ ಜನತೆಯ ಮೇಲೆ ತೆರಿಗೆಯನ್ನ ಮೇಲಿಂದ ಮೇಲೆ ಹಾಕಿ ಜನಗಳಿಂದ ಕಿತ್ತು ಕೊಟ್ಟವರೆ. ಒಂದ್ ಕಡೆ ಹೇಳ್ತಾರೆ ನಾವು ಈ ದೇಶದ ತಲಾವಾರು ಆದಾಯದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ, ಕೇಂದ್ರ ಸರ್ಕಾರಕ್ಕಿಂತ ನಾವು ಮೇಲಿದ್ದೀವಿ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಇದೆಲ್ಲ ಹೇಳ್ತಾರಲ್ವೇ. ಮತ್ತೆ ತಲಾದಾಯ 2ನೇ ಸ್ಥಾನದಲ್ಲಿ ಇರೋದಾದ್ರೆ ಜನ ಎಲ್ಲ ಸಂಪದ್ಭರಿತವಾಗಿದ್ದಾರೆ ಅಲ್ವೇ? ಜನ ಇಷ್ಟು ಸಂಪದ್ಭರಿತವಾಗಿ ಇವರ ಆಡಳಿತದಲ್ಲಿ ಇದ್ದಾಗ ಈ ಗ್ಯಾರಂಟಿ ಸ್ಕೀಮ್ ಅವಶ್ಯಕತೆ ಇದೆಯಾ? ಅಷ್ಟೊಂದು ಜನಗಳನ್ನ ತಲಾದಾಯದಲ್ಲಿ ಮೇಲ್ತಂದು ಆರ್ಥಿಕವಾಗಿ ಸದೃಢವಾಗಿ ಅವ್ರು ಬದುಕ್ತಕ್ಕಂಥ ವಾತಾವರಣ ಇವ್ರು ನಿರ್ಮಾಣ ಮಾಡಿದ್ರೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಇಟ್ಕೊಂಡು ಯಾಕೆ ಹೋದ್ರು? ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಪದ ಮರ್ತೇ ಹೋಗಿದೆ. ಈಗ ರಾಜ್ಯದ ಅಭಿವೃದ್ಧಿ ಅಂದ್ರೆ ಆ ಪದದ ಅರ್ಥವೇ ಇಲ್ಲ ಅವ್ರದ್ದು ಅನ್ನೋದು ನನ್ನ ಅಭಿಪ್ರಾಯ. ನಾವೇನ್ ಮಾಡ್ಬೇಕು ಅದು ಮುಖ್ಯ. ನನಗ್ ಬೇಕಾಗಿರೋದು ಕರ್ನಾಟಕಕ್ಕೆ ಏನ್ ಮಾಡ್ತೀವಿ ನಾವು ಅನ್ನೋದು ಮುಖ್ಯ. ಈಗ ನಾನು ರೈತರ ಸಾಲ ಮನ್ನಾ ಮಾಡಿದೆ, 25,000 ಕೋಟಿ ಹೊಂದಿಸೋದಕ್ಕೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಏನ್ ಕೊಟ್ಟು ರೈತರು ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ 1 ವರ್ಷ ಆಗಲ್ಲ ಅಂತ ಕೂತ್ನ ನಾನು ರೈತರ ಸಾಲ ಮನ್ನಾ ಮಾಡಿ ಪ್ರತಿ ಕ್ಷೇತ್ರಗಳ ಶಾಸಕರ ಒಂದು ಮನವಿ ಮೇರೆಗೆ ನಾನು ಕೊಟ್ಟಂತ ಹಣ ಇದೆಯಲ್ಲ ಆರ್ಥಿಕವಾಗಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಒಂದು 4-5 ವರ್ಷ ನನ್ನ ಹತ್ರ ಹೇಳೋರು, 4-5 ವರ್ಷ ನೀನ್ ಕೊಟ್ಟಂತ ಹಣದಿಂದಲೇ, ನಿನ್ನ ಕಾಲದಲ್ಲಿ ಕೊಟ್ಟ ಹಣದಿಂದಲೇ ನಾವು ಸ್ವಲ್ಪ ಇನ್ನೂ ಗೌರವ ಉಳಿಸ್ಕೊಂಡಿದೀವಿ, ನಾವು ಕ್ಷೇತ್ರಕ್ಕೆ ಓಡಾಡಕ್ ಆಗ್ತಿದೆ ಅಂತಕ್ಕಂಥದ್ದನ್ನ ಹಲವಾರು ಕಾಂಗ್ರೆಸ್ನ ನಾಯಕರೇ ಹೇಳೋರು. ಇವತ್ತೇನಾಗಿದೆ, 400-500 ಕೆಲಸಗಳಿಗೆ ಫೌಂಡೇಶನ್ ಹಾಕೋದ್ರು. ಈಗ ಕಾಲ್ ಭಾಗ ಕಟ್ಟಿದ್ದಾರೆ, ಅರ್ಧ ಭಾಗ ಕಟ್ಟಿದ್ದಾರೆ, ಅದು 6-7 ವರ್ಷ ಆಗಿದೆ. ಅದನ್ನ ಇನ್ನೂ ಕಂಪ್ಲೀಟ್ ಮಾಡಿಲ್ಲ 6-7 ವರ್ಷದಲ್ಲಿ. ಈಗ ನೀವು ಕಂಪ್ಲೀಟ್ ಮಾಡಿದ್ರೆ ಬೇರೆ ಬೇರೆ ಕೆಲಸ ಅಂತ ಹೋದ್ರೆ ರಾಜ್ಯದ ಜನತೆ ದುಡ್ಡು ಎಲ್ಲಿಗೆ ತಗೊಂಡು ಹೋಗ್ತೀರಿ? ಯಾವ ತರ ಮಾಡ್ತೀರಿ? ಅದ್ರ ಉಪಯೋಗ ಏನ್ ಮಾಡಿದಿರಿ? ಮನೆಗಳ ವಿಷಯದಲ್ಲಿ ಹೇಳ್ತಾರೆ, ಅಯ್ಯೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ, ಲಕ್ಷ ಅಲ್ಲ, ಅದೇನು ಲೆಕ್ಕ ಇಲ್ಲ. ಎಷ್ಟು ಮನೆ ಕೊಟ್ಟವರು ಈ ಕಳೆದ 3 ವರ್ಷದಲ್ಲಿ ಗೊತ್ತಿಲ್ಲಪ್ಪ ನನಗೆ. ಹುಡುಕ್ಬೇಕು ದುರ್ಬೆ ಹಾಕಿ.